ವೀಕ್ಷಕರೇ, ಜಿ ಕನ್ನಡ ವಾಹಿನಿಯ ಕರ್ಣ ಸೀರಿಯಲ್ಗೆ ಎದುರಾಗಿದ್ದ ಆ ಒಂದು ಕಾನೂನು ಸಮಸ್ಯೆ ಕೊನೆಗೂ ಸುಖಾಂತ್ಯವಾಗಿದ್ದು, ಇವತ್ತಿನಿಂದ ಜಿ5 ಅಫಿಷಿಯಲ್ ಆಪ್ ನಲ್ಲಿ ಎಲ್ಲರೂ ಕೂಡ ಫ್ರೀ ಆಗಿ ಕರ್ಣ ಸೀರಿಯಲ್ ನ ಮೊದಲ ಎಪಿಸೋಡ್ ಅನ್ನ ನೋಡಬಹುದಾಗಿದೆ. ಅಷ್ಟೇ ಅಲ್ಲ, ಸದ್ಯದಲ್ಲೇ ಕರ್ಣ ಸೀರಿಯಲ್ ನ ಎಲ್ಲಾ ಎಪಿಸೋಡ್ ಗಳು ಕೂಡ ಜಿ ಕನ್ನಡ ವಾಹಿನಿಯಲ್ಲಿ ಶೀಘ್ರದಲ್ಲೇ ಪ್ರಸಾರವಾಗಲಿದ್ದು, ಕರ್ಣ ಸೀರಿಯಲ್ ನ ಪ್ರೇಕ್ಷಕರಿಗೆ ಸಂತಸವನ್ನ ತಂದಿದೆ. ಆದ್ರೆ ನಟಿ ಭವ್ಯ ಗೌಡ ಕರ್ಣ ಸೀರಿಯಲ್ ನ ಪ್ರಸಾರಕ್ಕೋಸ್ಕರ ಅತಿ ದೊಡ್ಡ ತ್ಯಾಗವನ್ನ ಮಾಡಿದ್ದು, ಅಷ್ಟಕ್ಕೂ ನಟಿ ಭವ್ಯ ಗೌಡ ಕರ್ಣ ಸೀರಿಯಲ್ಗೆ ಎದುರಾಗಿದ್ದ ಕಾನೂನು ಸಮಸ್ಯೆಯನ್ನ ಬಗೆಹರಿಸಲು ಬಿಗ್ ಬಾಸ್ ಆಯೋಜಕರಿಗೆ ಕೊಟ್ಟಂತಹ ಒಟ್ಟು ಪೆನಾಲ್ಟಿ ಎಷ್ಟು ಅನ್ನುವ ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಕರ್ಣ ಸೀರಿಯಲ್ ಆದಷ್ಟು ಬೇಗ ಟಿವಿಯಲ್ಲಿ ಕೂಡ ಪ್ರಸಾರವಾಗಬೇಕು ಅಂತೀರಾ, ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ನಟಿ ಭವ್ಯ ಗೌಡ ಅವರಿಂದ ಕರ್ಣ ಸೀರಿಯಲ್ಗೆ ಎದುರಾಗಿದ್ದ ಆ ಒಂದು ಕಾನೂನು ಸಮಸ್ಯೆಯನ್ನ ನಟಿ ಭವ್ಯ ಅವರೇ ಬಗೆಹರಿಸಿದ್ದು, ಬಿಗ್ ಬಾಸ್ ನ ಅಗ್ರಿಮೆಂಟ್ ಪ್ರಕಾರ ನಟಿ ಭವ್ಯ ಅವರಿಗೆ ಬಿಗ್ ಬಾಸ್ ಮುಗಿದ 6 ತಿಂಗಳು ಬೇರೆ ವಾಹಿನಿಯ ಯಾವುದೇ ಸೀರಿಯಲ್ ನಲ್ಲಿ ನಟನೆಯನ್ನ ಮಾಡುವಂತಿಲ್ಲ. ಆದ್ರೆ ಕಲರ್ಸ್ ವಾಹಿನಿಯ ಅನುಮತಿಯನ್ನ ಪಡೆಯದೆ ನಟಿ ಭವ್ಯ ಗೌಡ ಜಿ ಕನ್ನಡ ವಾಹಿನಿಯ ಕರ್ಣ ಸೀರಿಯಲ್ ನಲ್ಲಿ ನಟಿಸಿದ್ದು, ಇದಕ್ಕೆ ಪರಿಹಾರವಾಗಿ ನಟಿ ಭವ್ಯ ಗೌಡ ಬಿಗ್ ಬಾಸ್ ನಿಂದ ಸಿಕ್ಕಂತಹ ಎಲ್ಲಾ ಮೊತ್ತ ಅಂದ್ರೆ ಒಟ್ಟು 8 ಲಕ್ಷ ರೂಪಾಯಿ ಹಣವನ್ನ ಮತ್ತೆ ಹಿಂದಿರುಗಿಸಿ ಕಲರ್ಸ್ ಟೀಮ್ ಗೆ ಕೊಡಬೇಕು ಅನ್ನುವ ಕೋರ್ಟ್ ನ ಆದೇಶದ ಮೇರೆಗೆ ನಟಿ ಭವ್ಯ ಗೌಡ 8 ಲಕ್ಷ ರೂಪಾಯಿ ಹಣವನ್ನ ಮತ್ತೆ ಕಲರ್ಸ್ ವಾಹಿನಿಗೆ ವಾಪಸ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಇದರಿಂದ ಕರ್ಣ ಸೀರಿಯಲ್ಗೆ ಎದುರಾಗಿದ್ದ ಆ ಒಂದು ಸಮಸ್ಯೆ ಬಗೆಹರಿದಿದ್ದು, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.